ಮಲೆನಾಡು ಭಾಗದಲ್ಲಿ ಭಾರೀ ಮಳೆ ಆಗ್ತಾ ಇರೋದ್ರಿಂದ ತುಂಬಿ ಹರಿತಾ ಇದ್ದಾಳೆ ತುಂಗಾ ಜಲಾಶಯ. ತುಂಗಾ ಜಲಾಶಯಕ್ಕೆ ಬಾಗಿನ ಅರ್ಪಣೆ ಮಾಡಿದ್ದಾರೆ ಬಿಜೆಪಿಯ ನಾಯಕರು. ಅದರಲ್ಲೂ ಮುಖ್ಯವಾಗಿ ಸಂಸದರಾದಂತಹ ಬಿವೈ ರಾಘವೇಂದ್ರ ಶಿವಮೊಗ್ಗದ ಗಾಜನೂರಿನ ತುಂಗಾ ಜಲಾಶಯಕ್ಕೆ ಬಾಗಿನವನ್ನ ಅರ್ಪಣೆ ಮಾಡಿದ್ದಾರೆ. ತುಂಗೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಬಿಜೆಪಿಯ ನಾಯಕರು. ಅದರಲ್ಲೂ ಮುಖ್ಯವಾಗಿ ಶಾಸಕರಾದಂತಹ ಅರಗ ಜ್ಞಾನೇಂದ್ರ, ಚನ್ನಬಸಪ್ಪ, ಎಂಎಲ್ಸಿ ಡಿಎಸ್ ಅರುಣ್ ಕೂಡ ಭಾಗಿಯಾಗಿರುವಂಥದ್ದು. ಗಮನಿಸ್ತಾ ಇದ್ದೀರಾ, ಈಗಾಗಲೇ ತುಂಗಾಭದ್ರಾ ಜಲಾಶಯಕ್ಕೆ ಬಾಗಿನವನ್ನ ಅರ್ಪಿಸ್ತಾ ಇದ್ದಾರೆ ಬಿಎಸ್ ಯಡಿಯೂರಪ್ಪನವರ ಪುತ್ರ ಬಿವೈ ರಾಘವೇಂದ್ರ ಅವರು. ಬಿವೈ ರಾಘವೇಂದ್ರ ಸೇರಿದಂತೆ ಮಾಜಿ ಸಚಿವರಾದಂತಹ ಅರಗ ಜ್ಞಾನೇಂದ್ರ, ಬಿಜೆಪಿಯ ನಾಯಕರು, ಮಹಿಳಾ ಮಹಿಳೆಯರು ಕೂಡ ಈ ಬಾಗಿನ ಕಾರ್ಯಕ್ರಮದಲ್ಲಿ ಭಾಗಿ ಆಗ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮಳೆ ಆಗಿದೆ. ಸುಮಾರು 3.5ಗಿಂತ ಹೆಚ್ಚು ರಾಜ್ಯದ ಶಿವಮೊಗ್ಗ, ಹಾವೇರಿ ಮತ್ತೆ ದಾವಣಗೆರೆ, ಅಪ್ಪರ್ ತುಂಗಾ ಈ ಭಾಗದ ಜನರ ಒಂದು ಜೀವನದಿ ತುಂಗಾ ಜಲಾಶಯಕ್ಕೆ ಸನ್ಮಾನಿಸಿದ ನಮ್ಮ ನಾಯಕರಾದಂತಹ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಅರುಣ್ ಅವರು ನಮ್ಮ ಪಕ್ಷದ ವತಿಯಿಂದ ಬಾಗಿನವನ್ನ ಕೊಡುವಂತ ಒಂದು ಪವಿತ್ರವಾದಂತ ಒಂದು ಕಾರ್ಯ ಅತ್ಯಂತ ಸಂತೋಷ ಅನ್ಸುತ್ತೆ. ಇದೇ ಸಂದರ್ಭದಲ್ಲಿ ಹೋದ ಬಾರಿ ರೈತರ ಕಣ್ಣಲ್ಲಿ ನೀರನ್ನು ನೋಡುವಂತ ಒಂದು ಸಂದರ್ಭ ಇತ್ತು. ಆದ್ರೆ ಇವತ್ತು ಆ ದೇವ್ರ ಕಣ್ಬಿಟ್ಟು ಇವತ್ತು ಒಳ್ಳೆ ಮಳೆ ಆಗಿದೆ. ಸುಮಾರು 3.5ಗಿಂತ ಹೆಚ್ಚು ಟಿಎಂಸಿ ಈ ಒಂದು ಕೆಪಾಸಿಟಿ ಇರುವಂತಹ ಈ ಒಂದು ಜಲಾಶಯ ಸುಮಾರು 70-80 ಸಾವಿರ ಹೆಕ್ಟೇರಿಗೆ ನೀರನ್ನು ಉಣಿಸುವಂತ ಈ ಒಂದು ಪವಿತ್ರವಾದಂತಹ ಒಂದು ಜಲಾಶಯ ಆ ದೇವರ ದಯೆಯಿಂದ ಇವತ್ತು ಒಳ್ಳೆ ರೀತಿಯಂತ ಮಳೆ ಆಗಿ ಸುಮಾರು 60 ಸಾವಿರ ಕ್ಯೂಸೆಕ್ಸ್ ನೀರನ್ನ ಹೊರಗೆ ಬಿಡ್ತಾ ಇದ್ದಾರೆ. ಇನ್ಫ್ಲೋ ಅಷ್ಟೊಂದಿದೆ. ಒಳ್ಳೆ ರೀತಿಯಂತ ದೇವರ ದಯೆಯಿಂದ ಆಗ್ತಾ ಇದೆ. ಹಾಗಾಗಿ ಬರಗಾಲದಿಂದ ತತ್ತರಿಸಿ ಹೋದಂತ ನಮ್ಮ ರೈತ ವರ್ಗ ಇವತ್ತು ಸಾಮಾನ್ಯ ಜನರು ಕೂಡ ನೆಮ್ಮದಿಯಿಂದ ಬದುಕುವಂತ ಒಂದು ಅವಕಾಶ ಮತ್ತೊಮ್ಮೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ಹೋದ ಬಾರಿ ಬರಗಾಲದ ಸಂದರ್ಭದಲ್ಲಿ ಜೂನ್ ವರೆಗೂ ಕೂಡ ಇಲ್ಲಿಂದ ನಮ್ಮ ಶಿವಮೊಗ್ಗ ನಗರಕ್ಕೆ ನೀರನ್ನು ಕೊಡುವಂತ ಒಂದು ಅವಕಾಶ ಕೂಡ ಆಗಿತ್ತು. ಆ ರೀತಿ ಜನರ ಒಂದು ಜೀವನವನ್ನ ಕಟ್ಟುವಂತ ಈ ಪವಿತ್ರವಾದಂತಹ ಒಂದು ತುಂಗಾ ನದಿಗೆ ಮತ್ತು ಅಪ್ಪರ್ ತುಂಗದ ಮುಖಾಂತರ 3-4 ಜಿಲ್ಲೆಗಳಿಗೆ ನೀರನ್ನು ಉಣಿಸುವಂತ ಈ ಒಂದು ಪವಿತ್ರ ಕಾರ್ಯಕ್ಕೆ ಇವತ್ತು ನಾವು ನಮ್ಮ ಶಾಸಕರೆಲ್ಲ ಒಟ್ಟಾಗಿ ಸೇರಿ ನಮ್ಮ ಹಿರಿಯ ಶಾಸಕರಂತ ಮಾಜಿ ಮಂತ್ರಿಗಳಂತ ಜ್ಞಾನೇಂದ್ರ ಅವರ ಒಂದು ನೇತೃತ್ವದಲ್ಲಿ ಭಾಗನ ಕೊಡುವಂತ ಒಂದು ಕಾರ್ಯ. ಹಾಗಾಗಿ ರೈತರು ತುಂಬಾ ಎಚ್ಚರಿಕೆಯಿಂದ ದೇವರು ಕೊಟ್ಟಂತ ಈ ಒಂದು ವ್ಯವಸ್ಥೆಯನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಂಡು ಸ್ವಾಭಿಮಾನದ ಬದುಕಿಗೆ ಒಂದು ಆಶೀರ್ವಾದ ಇದಾಗಲಿ ಅಂತ ನಾನು ದೇವರನ್ನ ಕೇಳ್ಕೊಳ್ತೀನಿ. ರಾಜ್ಯದ ಗಮನಿಸ್ತಾ ಇದ್ದೀರಾ, ಒಂದು ಕಡೆ ಬಾಗಿನದ ದೃಶ್ಯಗಳನ್ನ, ಮತ್ತೊಂದು ಕಡೆ ಬಿವೈ ರಾಘವೇಂದ್ರ ಅವರು ಕೂಡ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಗಿನಕ್ಕೆ ಪೂಜೆಯನ್ನ ಸಲ್ಲಿಸಿ ಗಂಗಾ ಮಾತೆಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ರೈತರ ಮೊಗದಲ್ಲಿ ಸಂತಸ ಹೆಚ್ಚಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ರೈತರು ಜಾಗರೂಕರಾಗಿ ಇರಬೇಕು, ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿವೈ ರಾಘವೇಂದ್ರ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ರಾಜ್ಯದಾದ್ಯಂತ ಒಂದು ಕಡೆ ರೈತನ ಮೊಗದಲ್ಲಿ ಸಂತಸ ವ್ಯಕ್ತವಾಗ್ತಾ ಇದ್ರೆ, ಮತ್ತೊಂದು ಕಡೆ ಸಾಕಷ್ಟು ಅನಾಹುತಗಳು, ಅಪಾಯಗಳು, ಸಾವು ನೋವುಗಳು ಕೂಡ ಹೆಚ್ಚಾಗ್ತಾ ಇದೆ.